ಈ ದಟ್ಟವಾದ ಅರಣ್ಯದೊಳಗೆ ಗಟ್ಟಿ ಹೆಜ್ಜೆ ಇಟ್ಟು ಗರ್ಜಿಸುವ ಹುಲಿ ಶಿವಗಳು ಈ ಅಗರ್ಭ ಶ್ರೀಮಂತ ಪ್ರೀತಮವನ್ನ ಹೆಸರು ಕೇಳಿದ್ರೆ ತಿಕ್ಕೆಟ್ಟು ಓಡುವುದು, ತಿಕ್ಕು ತಿಳಿಯದೇ ಓಡುವುದು. ಅಂತರದಲ್ಲಿ ಆ ಬಡಪೈ ಸಿದ್ದಪ್ಪ, ಹಾಗೆ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸಗಾರನಾಗಿ ದುಡಿತಿರುವ ಅವನು ಮಗ ಮಹೇಶ. ನನ್ನ ಹತ್ತನೇ ಸಾಲ ಮಾಡಿ ನನ್ನ ಜೋಡಿನೇ ಸಂಬಂಧ ಬೆಳೆಸಿದ್ರಲ್ಲ. ನಾ ಮುದ್ದಿನಿಂದ ಸಾಕಿದ ನನ್ನ ಮಗಳನ್ನು ಇನ್ನು ಅವರನ್ನು ಸುಮ್ಮನೆ ಬಿಡಬಾರದು. ಬಿಟ್ಟರೆ ನನ್ನ ಶ್ರೀಮಂತಿಕೆಗೆ ಅವಮಾನ. ನಾನು ಮುದ್ದಿನಿಂದ ಸಾಕಿದ ನನ್ನ ಮಗಳನ್ನು ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಇವರಿಗೆ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಶಕ್ತಿ ಶಕ್ತಿ ಸೌಕರ ಏನೋ ಅನ್ನಾಗತ್ತಿರಲ್ರಿ. ಏನ್ರಿ ಅಂತೇನ್ಲಿ? ಬಣ್ಣದ ಚಿಟ್ಟಿ ಅಂತೆ ಹಸಿರು ಸೀರೆನ ಉಟ್ಟು ಕಾಳುಗೆಜ್ಜಿಯ ಸಪ್ಪದೊಂದಿಗೆ ಮಾಗಿದ ಹಣ್ಣಿನಂತೆ ಇರುವ ನನ್ನ ಮಗಳನ್ನು ಆ ತಿರುಗೋಗಿ ನನ್ನ ಮಗನಿಗೆ ಕೊಟ್ಟನಲ್ಲ ಎಂಬ ಕೊರಗು ಹೋದ್ನಲ್ಲೋ ಶಕ್ತಿ. ಅಲ್ರಿ ಸೌಕರ, ಕುಸ್ಮಾ ಅಮ್ಮವರು ಒಂದ್ 2-3 ಹಡದ ಬಳಕೆ ವಿಚಾರ ಮಾಡ್ಬೇಕಾಗೈತಿ. ಏನ್ ಮಾತಾಡ್ತೀರಿ ಸೌಕರ? ಸೌಕರ ಆ ತಾಯಿ ಆಶೀರ್ವಾದ ಹಂಗಿರ್ತದೆ, ಹಂಗ ಆಗ್ತದ್ರಿ ಸಂಸಾರ ಅವ್ರದ್ದು. ನೀವ್ ಯಾಕೆ ಟೆನ್ಷನ್ ತಗೊಂಡು ತಲೆ ಖರಾಬ್ ಮಾಡ್ಕೊಳ್ತೀರಿ? ಯಾವ ತಾಯಿ ಆಶೀರ್ವಾದ? ನನ್ನ ಸಂಕಟ ನನಗೆ ಆ ಬಾಂಡಿಗೊಂದು ಸಹಿ ಹಾಕಿದೈತಲ್ಲ, ಅವರಪ್ಪ ಸಿದ್ದಪ್ಪನೊಂದು ಸಹಿ ತಗೊಂಡು ಅವ್ರ ಮನಿತನ ಹಾಳಾಗಿ ಹೋಗ್ಬೇಕು. ಹಂಗ ಮಾಡ್ತೀನಿ ನೋಡಿ. ಇನ್ನು ಮೇಲೆ ಶುರು ಆಯ್ತು ಈ ಪ್ರೀತಮ ಗೌಡನ ಆಟ. ಡ್ಯಾಡಿ ಡ್ಯಾಡಿ ಬಾ ಶಿಶಿ ಬಾ. ಡ್ಯಾಡಿ, ತಂಗಿ ಕುಸುಮಳನ್ನು ಅವಳ ಗಂಡನ ಮನೆಗೆ ಕಳಿಸೋದಕ್ಕೆ ನಾನು ಹೋಗೋದಿಲ್ಲ, ನೀನೇ ಹೋಗು. ಗಂಡನ ಮನೆ? ಗಂಡನ ಮನೆ ಅನ್ನೋದಕ್ಕಿಂತ ಪುಂಡ ಮಕ್ಕಳಿಗೆಲ್ಲ ನಾನು ಅಲ್ಲಿಗೆ ಕಳಿಸಿದೆ. ನೋ 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 ನೋ. ಡ್ಯಾಡಿ, ಏನ್ ಹೇಳ್ತಿದ್ರೆ ನೀವು? ನೋಡು ಮಗಳೇ, ನಾನು ಹೇಳಿದಾಗೆ ನೀನು ಕೇಳಿದ್ದೆ ಮಾತ್ರ. ನಿನ್ನ ಜೀವನ ಸ್ವರ್ಗವಂತೆ, ಇಲ್ಲವಾದರೆ ನಿನ್ನ ಜೀವನ ನರಕಾಗಿ ಹೋಗುತ್ತದೆ. ಡ್ಯಾಡಿ, ಏನ್ ಹೇಳಿ ಡ್ಯಾಡಿ ಇದು? ನೀನು ನಿನ್ನ ಗಂಡನ ಮನೆಯಲ್ಲಿ ನೀನು ಮತ್ತೆ ನಿನ್ನ ಗಂಡ ಇರಬೇಕು, ಬೇರೆಯವರು ಯಾರು ಇರಬಾರದು. ಇದಕ್ಕೊಂದು ಪ್ಲಾನ್ ಹಾಕಿದ್ದೀನಿ. ಡ್ಯಾಡಿ, ಏನ್ ಹೇಳ್ತಿದ್ರ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳಿ ಡ್ಯಾಡಿ, ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ನಿನ್ನ ಮಾವ ಸಿದ್ದಪ್ಪನಿಗೆ ಇಲ್ಲಿಗೆ ಕರೆಸಿ ಕೊಟ್ಟ ಸಾಲ ಕೊಡು ಎಂದು ಕೇಳೋಣ. ಅವನು ಬಂದ ನಂತರ
ಅವನ ಮಗಳ ಸರಸ್ವತಿ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಯೋಗಿರಾಜೊಂದಿಗೆ ನೈತಿಕ ಸಂಬಂಧ ಹೊಂದಿದಳೆಂದು ನೀನ ಸುಳ್ಳ ಹೇಳಬೇಕು. ಅಯ್ಯೋ ಅಯ್ಯೋ, ಯೋಗರಾಜನ ಹೆಸರು ಹೇಳಿದ್ರೆ ನನ್ನ ಹೆಸರು ಕೆಟ್ಟು ಹೋಗಿತ್ತು. ಹಾ ಡ್ಯಾಡಿ, ಆ ಯೋಗರಾಜನ ಹೆಸರೇಕೆ? ಇಲ್ಲೇ ನಮ್ಮಣ್ಣ ಇದ್ದಾನಲ್ಲ, ಇವನ ಹೆಸರೇ ಹೇಳಿದ್ರೆ ಆಯ್ತು. ಭಲೆ ತಂಗಿ ಭಲೆ, ಪಕ್ಕ ಅಣ್ಣನಿಗೆ ತಕ್ಕ ತಂಗಿ ನೀನು. ಹಾಗೇ ಮಾಡೋಣ. ದೇವರಿಗೆ ಹೋಗಿ ಬರುವಾಗ ತಪ್ಪಿಸಿಕೊಂಡ ಹೆಣ್ಣೆ, ಒಂದು ಸಲವಾದರೂ ನಿನ್ನ ದೇಹದ ಸವಿಯನ್ನು ಸವಿಯದೆ ಬಿಡೋದಿಲ್ಲಲೇ ಸರಸಿ. ಲೇ ಶಕ್ತಿ, ಯಾಕ್ರಿ ಸೌಕರ್ಯ? ನೀನು ಹೋಗ್ಯ ಬರಪ್ಪ ಸಿದ್ದಪ್ಪನ ಕರ್ಕೊಂಡು ಬಾ ನಮ್ಮ ಅರಮನೆಗೆ. ಆಯ್ತ್ರಿ ಸೌಕರ್ಯ, ಈಗ ಹೋಗೋದ ಕರ್ಕೊಂಡ್ ಬರ್ತೀನಿ. ಡ್ಯಾಡಿ, ಪ್ಲಾನ್ ಪಕ್ಕ ಸಕ್ಸಸ್ ಆಗಬೇಕು. ಇಲ್ಲದೆ ಹೋದರೆ ಈ ಸಮಾಜ ನಮ್ಮನ್ನು ಷಂಡರೆಂದು ಕರೆಯುತ್ತಾರೆ. ಆಯ್ತು ಶಶಿ, ಹಂಗೆ ಮಾಡೋಣ. ನಮಸ್ಕಾರ ಶ್ರೀಮಂತರಿಗೆ ನಮಸ್ಕಾರ. ಸಿದ್ದಪ್ಪ ಬಾ. ನಿನ್ನ ಮಗನಿಗೆ ನಾನು ಮೊದಲು ಹೇಳಿದಂತೆ ವ್ಯವಹಾರನೇ ಬೇರೆ, ಸಂಬಂಧವೇ ಬೇರೆ. ನಾವು ಕೊಟ್ಟ 3 ಲಕ್ಷ ಹಣ ಯಾವಾಗ ಕೊಡುವುದು? ಕೊಡುತ್ತೇನೆ ಶ್ರೀಮಂತರೇ. ಧರ್ಮದಿಂದ ಬಾಳಿ ಬದುಕುತ್ತಿರುವ ನಮ್ಮಂತ ರೈತರು ಪಡೆದ ಸಾಲವನ್ನು ಕೊಡದಿದ್ದರೆ ಈ ಭೂಮಿ ತಾಯಿನ ಸಹಿತ ನಮ್ಮನ್ನು ಕರೆದುಕೊಳ್ಳುವುದಿಲ್ಲ. ಈ ಸಲ ಬೆಳೆ ಬಂದ ತಕ್ಷಣ ತಂದು ಕೊಟ್ಟು ಋಣಮುಕ್ತರಾಗುತ್ತೇನೆ. ಏನ್ ಮಾತಾಡ್ತಿದೀಯಾ? ಮೊದಲು ಆ ನಿನ್ನ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ಲಕ್ಷ್ಯ ಕೊಡು. ನಮ್ಮ ಅಣ್ಣನ ತಲೆ ಕೆಡಿಸಿ ಅವನೊಂದಿಗೆ ಅನೈತಿಕ ಸಂಬಂಧ ಇಟ್ಕೊಂಡು ಗಾಮನ ಚಕ್ಕ ಆಡ್ತಿದ್ದಾಳೆ ಆ ನಿನ್ನ ಮಗಳು. ಏನು? ನನ್ನ ಮಗಳ ಸರಸ್ವತಿಯೇ? ಇಲ್ಲ, ಅವಳೆಂದಿಗೂ ಇಂದ ಕೆಟ್ಟ ಕೆಲಸ ಮಾಡುವವಳಲ್ಲ. ಅಯ್ಯೋ ಹುಚ್ಚ, ನೀನು ಈ ರೀತಿ ವಿಚಾರ ಮಾಡ್ತಿದೀಯಾ? ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಇಲ್ಲೇ ನಮ್ಮನ್ನಿದ್ದಾನಲ್ಲ, ಅವನನ್ನೇ ಕೇಳು, ಅವನೇ ನಿನಗೆ ಚೆನ್ನಾಗಿ ಹೇಳ್ತಾನೆ. ನಿನ್ನ ಮಗಳು ಸರಸ್ವತಿ ನನ್ನ ಮದುವೆ ಆಗುತ್ತೇನೆಂದು ನಿನ್ನ ಮುಂದೆ ಗರತಿಯಾಗಿದ್ದಾಳೆ. ನನ್ನ ಮಗನೇ, ಹಣದಾಶೆಗಾಗಿ ನೀವು ಇಂತಹ ಕೆಟ್ಟ ಪ್ಲಾನ್ ಮಾಡಿ ನನ್ನ ಮನೆತನವನ್ನೇ ಮುರಿಯುವಂತ ಕೆಲಸ ಮಾಡಿದರೆ ನಿಮ್ಮ ಮನೆತನವನ್ನೇ ಜೀವಂತ ಸುಟ್ಟು ಬಿಡ್ತೀನಿ. ನನ್ನ ಹತ್ತಿರನೇ ಹಣ ಒಯ್ದು ನನ್ನ ಮೇಲೆ ಪುನರ್ಚಿ ಮಾಡ್ತೇನೆ. ನೀತಿ ಕೆಟ್ಟ ಬಡ್ಡಿ ಮಗನೇ. ಗೌಡ, ಶ್ರೀಮಂತನೆಂದು ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತನಾಡಿದಕ್ಕೆ ನೀನಿಷ್ಟು ಕೊಬ್ಬಿರುವುದು. ನಮ್ಮಂತ ರೈತರಿಗೆ ಮಳೆ ಬೆಳೆ ಸರಿಯಾದರೆ ನಿಮ್ಮಂತ ಶ್ರೀಮಂತಿಕೆ ನಮ್ಮ ಒಂದು ಕೂದಲು ಸಮ. ಎಷ್ಟರಲ್ಲಿ ಮಾತಾಡೇ ಹುತ್ತಲ ಮಗನೇ. ಯಾರ ಮನೆಯಲ್ಲಿ ನಿಂತು ಮಾತಾಡ್ತಿದೀಯ ಅಂತ ಸ್ವಲ್ಪ ಅರಿವು ಇಟ್ಕೊಂಡು ಮಾತಾಡು. ಏ ಸೂಳೆ, ನಿನ್ನನ್ನು ನಮ್ಮ ಮನೆಯ ಭಾಗ್ಯಲಕ್ಷ್ಮಿಯನ್ನು ತಿಳಿದಿದ್ದೇವಲ್ಲವೇ? ನೀನು ನಮ್ಮ ಮನೆತನವನ್ನೇ ಸರ್ವನಾಶ ಮಾಡಿಬಿಟ್ಟೆ. ನನ್ನ ಮಗನ ಭಾವ ಬಂಗಾರವಾದಿತ್ಯ ಅಂತ ತಿಳಿದಿದ್ದೆ. ನನ್ನ ಕನಸು ನುಚ್ಚು ನೂರು ಮಾಡಿಬಿಟ್ಟೆ. ನಾಚಿಕೆ ಎಂಬ 3 ಅಕ್ಷರವನ್ನು ಬಿಟ್ಟು ಮಾತನಾಡುತ್ತಿರುವೆಯಲ್ಲ, ನಿನ್ನಂತವರು ಈ ಭೂಮಿ ಮೇಲೆ ಇರಬಾರದು. ನೀನು ಬದುಕಿದರೆ ಗಂಡನಿಗೂ ಗಂಡನ ಮನೆಗೂ ಈ ಸಮಾಜದಲ್ಲಿ ಅವಮಾನ. ನಿರ್ಲಜ್ಜ ಹೆಣ್ಣೆ. ಅಲ್ಲಪ್ಪ ನನ್ನ ಮಗನೇ, ನನ್ನ ಮಗಳ ಬಗ್ಗೆ ಇಟ್ಟು ಕೀಳುವಲ್ಲಿ ಮಾತಾಡ್ತೀಯಲ್ಲ, ನಿನ್ನನ್ನು ಸುಮ್ಮನೆ ಬಿಡಬಾರ್ದು.
ನನ್ನ ರೊಕ್ಕನ ಹೆಂಗ ವಸೂಲಿ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಈ ಭೂಮಿ ಮೇಲೆ ಇರಲಾಕ್ಕೆ ಬಿಡಬಾರ್ದು. ಏ ಶಶಿ, ಬಿಟ್ಟರೆ ನನ್ನ ಶ್ರೀಮಂತಿಗೆ ಅವಮಾನ. ಏ ಶಿಷ್ಯ, ಲೇ ತಾಯಿಗಂಡ ನನ್ನ ಮಗನೇ, ನನ್ನ ಮಗ ಬಹದ್ದೂರ್ ಹುಲಿ ಮಹೇಶ ಬಂದು ನಿಮ್ಮ ಮನೆತನವನ್ನೇ ಸರ್ವನಾಶ ಮಾಡದಿದ್ದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗದು ನೋಡ. ನೋಡು ಇನ್ನು ಮುಂದೆ ನಿನ್ನ ಆಟ. ಲೇ ಶಶಿ, ಈ ಬಾಡಿಯನ್ನು ನಮ್ಮ ಬುಲೆರೆ ಕಾರಲ್ಲಿ ಹಾಕಿ ಪಾಟ್ ಬಂದರಿ ಒಯ್ದು ಒಂದು ಛಾವಣಿ ಕಟ್ಟಿ ಒಗಟಿ ಬಿಡಲೇ. ಕುಸುಮ, ಅಪ್ಪಾಜಿಯಲ್ಲಿ ಇಲ್ಲಿಗೆ ತಾನೇ ಬಂದಿದ್ದಾರಂತೆ. ಹೇಗೆ ಹೇಳಿರಿ? ಯಾವ ಬಾಯಿಂದ ಹೇಳಿರಿ ನಿಮಗೆ? ಅದೇನಾಯ್ತು ಅಂದ್ರೆ ಮಾವನವರು ನಮ್ಮ ಮನೆಗೆ ಬಂದ ತಕ್ಷಣ ಅಯ್ಯೋ ಎದೆ ನೋವು, ಅಯ್ಯೋ ಎದೆ ನೋವುತ್ತಿದೆ ಅಂತ ಹೇಳಿ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಬಿಟ್ರು ರೀ. ಅಪ್ಪಾಜಿ, ಏ ವಿಧಿಯೇ, ಎಂತ ಸದ್ಗಂಧದ ಪರಿಸ್ಥಿತಿಯಲ್ಲಿ ಸಿಲುಕಿಸಿ ಬಿಟ್ಟಿಯಾ ಈ ಬಡವರ ಬಾಳನ್ನು. ಏನು ಕುಸುಮ, ಎದೆ ನೋವಿನಿಂದ ಪ್ರಾಣ ಬಿಟ್ರು ಅಂತ ಹೇಳಿದೆ, ಎದೆಗೆ ಗುಂಡು ಬಿದ್ದಿದ್ಯಲ್ಲ ಅಪ್ಪಾಜಿ. ಅಯ್ಯೋ ದೇವರೇ, ಏನಪ್ಪ ನೀನಾಡುವ ಆಟ. ಚಿಕ್ಕಂದಿನಿಂದಲೇ ತಾಯಿಯನ್ನ ಕಳೆದುಕೊಂಡ ನನಗೆ ನೀನೇ ತಾಯಿಯಾಗಿ ತಂದೆಯಾಗಿ ಸ್ಥಾನವನ್ನು ತುಂಬಿಕೊಟ್ಟಲ್ಲಪ್ಪ. ಈಗ ಈ ನಿನ್ನ ಮಗನ ಹೋರಾಟ ನಿನಗೆ ಕೇಳುತ್ತಿಲ್ಲನಪ್ಪ. ನಿನ್ನ ತಂಗಿ ಸರಸ್ವತಿಗೆ ಈ ವಿಷಯ ಗೊತ್ತಾದರೆ ಅವಳು ಸಹಿತ ನಿನ್ನ ಜೊತೆಯಲ್ಲ ಬರುತ್ತಾಳೆ ಅಪ್ಪ. ಅಯ್ಯೋ ಮುಟ್ಟಾಳರೆ, ನಮ್ಮ ತಂದೆಗೆ ಏನು ಮಾಡಿದ್ರು? ನಮ್ಮ ತಂದೆಯನ್ನು ಬಲವಂತವಾಗಿ ಕರೆಸಿ ಅವರ ಪ್ರಾಣ ತೆಗೆದುಬಿಟ್ಟಳು. ಯಾಕೆ ಸರ್? ಯಾಕೆಂತ ಕೇಳ್ತಿಲ್ಲ ಮಹೇಶ್, ನೀನು ನಿನ್ನ ತಂದೆಯನ್ನು ಕೊಂದಿದೆ ಅಂತ ಮೆಸೇಜ್ ಬಂದಿದೆ. ಸುಮ್ಮನೆ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ತಲೆ ಕೆಟ್ಟದಂತೆ ಮಾಡಿದೀಯಾ? ಅರೆಸ್ಟ್. ಅಯ್ಯೋ ಚಿಕ್ಕಂದ
ಕಣ್ಣಿನಿಂದಲೇ ನನ್ನ ತಾಯಿಯನ್ನು ಕಸೆದುಕೊಂಡೆ, ಈಗ ನನ್ನ ತಂದೆಯನ್ನು ಕಸೆದುಕೊಂಡೆ. ಇಷ್ಟೆಲ್ಲಾದರೂ ಗಾಯದ ಮೇಲೆ ಬರೆ ಎಳೆದಲ್ಲ, ನಿನಗೆ ನನ್ನ ಮೇಲೆ ಕರುಣೆ ಬರಬಾರದೆ? ನನ್ನ ತಂದೆಯನ್ನು ಕೊಂದ ಅಪರಾಧಿಗಳನ್ನು ಬಿಟ್ಟು ಏನೂ ಮಾಡದ ನಿರಪರಾಧಿಗೆ ಶಿಕ್ಷೆ ಪಡಿಸ್ತೀರಿ ಅಲ್ಲ. ನೀನು ದೇವರ, ನೀನು ಜೀವ ಇಲ್ಲದ ಒಂದು ಕಲ್ಲು ಮೂರ್ತಿ. ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿ.